ಒಂದು ಹೋಟೆಲ್ನಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಅಪ್ಪನ ಅನಾರೋಗ್ಯದ ಕಾರಣ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ದುಡ್ಡನ್ನು ನಾನು ಹೊಂದಿಸಲೇಬೇಕಿತ್ತು. ಎಲ್ಲ ಕಡೆ ದುಡ್ಡು ಹೊಂದಿಸಿದೆ. ಕೇವಲ 50,000ದ ಅವಶ್ಯಕತೆ ಇತ್ತು. ಯಾರೂ ಕೂಡ ಕೊಡುವುದಿಲ್ಲ ಅಂತ ಹೇಳಿದರು. ಆಗ ವಿಧಿಯಿಲ್ಲದೆ ನಮ್ಮ ಹೋಟೆಲ್ಗೆ ಬಂದ ಗೆಸ್ಟ್ ಜೊತೆ ಮಲಗಲು ಒಪ್ಪಿಕೊಂಡೆ, ಅವನಿಗೆ ಮನೋರಂಜನೆ ಕೊಡಲು. ಅದಕ್ಕೆ ಬದಲಾಗಿ ಅವನು ನನ್ನ ಹಣದ ಅವಶ್ಯಕತೆಯನ್ನು ಪೂರೈಸುತ್ತೇನೆ ಅಂತ ಬ್ರೋಕರ್ ಮೂಲಕ ಹೇಳಿಸಿದ. ವಿಧಿಯಿಲ್ಲದೆ ಈ ಕೆಲಸವನ್ನು ಮಾಡಬೇಕಿತ್ತು. ಅಪ್ಪನ ಆರೋಗ್ಯ ಪದೇ ಪದೇ ನೆನಪಿಗೆ ಬರುತ್ತಿತ್ತು. ಈಗ ನಾನು ಹಿಂದೆ ಸರಿಯುವ ಮಾತೇ ಇರಲಿಲ್ಲ. ಏಕೆಂದರೆ ನನಗೆ ಇರುವುದು ಅಪ್ಪ ಒಬ್ಬನೇ. ಅವನು ಈ ಪ್ರಪಂಚ ಬಿಟ್ಟು ಹೋದರೆ ನಾನು ಹೇಗೆ ಬದುಕಲಿ? ಇನ್ನೇನು ಗೆಸ್ಟ್ ಜೊತೆ ಸೇರಬೇಕು. ಅಷ್ಟರಲ್ಲಿ ಅವನ ಮುಖ ನೋಡಿ ಬೆಚ್ಚಿಬಿದ್ದೆ. ಅವನು ಬೇರೆ ಯಾರೂ ಅಲ್ಲ, ನನ್ನನ್ನು ಬೇಡ ಅಂತ ಬಿಟ್ಟು ಹೋದ. ಅಯ್ಯೋ, ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬ ಅಣ್ಣ ಇದ್ದಾನೆ. ಅವನು ಕೂಡ ಚೆನ್ನಾಗಿ ಓದುತ್ತಿದ್ದಾನೆ. ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ನಾನು ಕೂಡ ಚೆನ್ನಾಗಿ ಓದುತ್ತಿದ್ದೇನೆ. ಸ್ವಲ್ಪ ದಿನಗಳು ಕಳೆದರೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಆದರೆ ದುರದೃಷ್ಟ ಹೊಕ್ಕಿತು. ಅಮ್ಮನ ಅನಾರೋಗ್ಯದಿಂದ ಅವಳು ಸತ್ತು ಹೋದಳು. ಅಪ್ಪನನ್ನು ನಾನು ನೋಡಿಕೊಳ್ಳಬೇಕಿತ್ತು. ಅಪ್ಪ ಸಂಪೂರ್ಣವಾಗಿ ವೀಕ್ ಆಗಿದ್ದರು. ಒಂದು ಕ್ಷಣ ಕೂಡ ಅವರನ್ನು ಬಿಟ್ಟು ಹೋದರೂ ಅವರು ಆ ಕ್ಷಣವನ್ನು ಒಂಟಿಯಾಗಿ ಇರಲು ಸಹಿಸಿಕೊಳ್ಳುತ್ತಿರಲಿಲ್ಲ. ಅದೃಷ್ಟ ಮಾಡಿದ್ದೆವು. ಅಣ್ಣ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅಪ್ಪನನ್ನೂ ಕೂಡ. ಮೊದಲು ತುಂಬ ಕಷ್ಟವಾಗುತ್ತಿತ್ತು. ಈ ನೋವಿನ ಮಧ್ಯೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಲು ಸಾಧ್ಯವಾಗಲಿಲ್ಲ. ಪ್ರತಿದಿನ ಅಪ್ಪನ ಅನಾರೋಗ್ಯದಿಂದ ನಾನು ಮನೆಯಲ್ಲಿ ಇರಬೇಕಾಗಿತ್ತು. ಅಣ್ಣ ದುಡಿದು ತರುತ್ತಿದ್ದ. ಹಣದ ಅವಶ್ಯಕತೆ ಅಷ್ಟೊಂದು ಇರಲಿಲ್ಲ. ಈ ಮಧ್ಯೆ ಸೋದರತ್ತೆ ಮತ್ತು ಅವರ ಮಕ್ಕಳು ಮನೆಗೆ ಬಂದರು. ಅವರ ಮಗಳಿಗೆ ಅಣ್ಣ ಎಂದರೆ ತುಂಬ ಇಷ್ಟವಂತೆ. ಈ ವರ್ಷದಲ್ಲಿ ಮದುವೆ ಮಾಡಿಬಿಡಿ ಅಂತ ಅವರು ಬಲವಂತ ಮಾಡಿದರು. ಅಪ್ಪನಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಅರಿವು ಇರಲಿಲ್ಲ ಅಂತ ಹೇಳಿದರೆ ಅತ್ತೆ ಬಿಡಲಿಲ್ಲ. ನನ್ನ ಮಗಳು ಕಾಲಿಟ್ಟರೆ ನಿಮ್ಮ ಮನೆ ನಂದನವನ ಆಗುತ್ತದೆ. ನಿಮ್ಮ ನೋವನ್ನು ನೀವು ಮರೆಯುತ್ತೀರಾ ಅಂತ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಮದುವೆಗೆ ಒಪ್ಪಿಸಿದಳು. ನಾನು ಕೂಡ ಮದುವೆಗೆ ಒಪ್ಪಿಕೊಂಡೆ. ನನಗೆ ಒಬ್ಬಳು ಗೆಳತಿ ಸಿಕ್ಕಿದಳು ಅಂತ ಖುಷಿಯಾಯಿತು. ನನ್ನ ಅತ್ತಿಗೆ ಒಬ್ಬ ತಮ್ಮ ಕೂಡ ಇದ್ದ. ಅವನು ನನಗಿಂತ ದೊಡ್ಡವನು. ಅವನು ಇನ್ನೂ ಓದುತ್ತಿದ್ದ. ಯಾರ ಜೊತೆಗೂ ಮಾತನಾಡೋದಿಲ್ಲ. ಚಿಕ್ಕಂದಿನಲ್ಲಿ ಅಮ್ಮ ಅವನಿಗೂ ಮತ್ತು ನನಗೆ ಮದುವೆ ಮಾಡುವ ಬಗ್ಗೆ ವಿಚಾರ ಮಾಡಿದ್ದಳು. ದೊಡ್ಡವನಾದ ಮೇಲೆ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಅಮ್ಮ ಇದ್ದರೆ ನೆನಪು ಮಾಡುತ್ತಿದ್ದಳು ಅಂತ ಅನಿಸಿತು. ತಿಂಗಳಲ್ಲಿ ಅಣ್ಣನ ಮದುವೆ ಆಯಿತು. ಮದುವೆಗೆ ಬಂದಿದ್ದವರೆಲ್ಲ ಅಣ್ಣನನ್ನು ಅತ್ತಿಗೆಯನ್ನು ತುಂಬ ಖುಷಿಯಿಂದ ಆಶೀರ್ವಾದ ಮಾಡಿದರು. ಅತ್ತಿಗೆಗೆ ಎಲ್ಲರೂ ಬುದ್ಧಿವಾದ ಹೇಳುತ್ತಿದ್ದರು. ಆ ಹುಡುಗಿ ತುಂಬ ಅಮಾಯಕಳು, ಅವಳನ್ನು ಚೆನ್ನಾಗಿ ನೋಡಿಕೋ ಅಂತ. ಕೊನೆಗೆ ಅತ್ತೆ ಹತ್ತಿರ ಯಾರೋ ಹೆಂಗಸು ಹೇಳುತ್ತಿದ್ದಳು, ನಿಮ್ಮ ಮಗನಿಗೂ ಕೂಡ ಕಾವ್ಯಳನ್ನು ಮಾಡಿಕೊಂಡು ಬಿಡಿ ಅಂತ. ಆದರೆ ಅತ್ತೆ ಒಪ್ಪಲಿಲ್ಲ. ನಾವು ತುಂಬ ಶ್ರೀಮಂತರು. ಬಡವರ ಮನೆಯಿಂದ ಹೆಣ್ಣು ಮಕ್ಕಳನ್ನು ತರುವುದಿಲ್ಲ, ಶ್ರೀಮಂತರ ಮನೆಯಿಂದಲೇ ತರುವುದು. ಆ ಮಾತನ್ನು ಕೇಳಿ ಭಯವಾಯಿತು. ನಾವು ತೀರಾ ಬಡವರೇನೂ ಅಲ್ಲ, ಆದರೆ ಅತ್ತೆ ಶ್ರೀಮಂತರು ಅಂತ ತೋರಿಸಿಕೊಳ್ಳಲು ನಮ್ಮನ್ನು ಬಡವರು ಅಂತ ಹೇಳುತ್ತಾರೆ. ಹುಡುಗ ಇಷ್ಟಪಟ್ಟರೆ ಮಾಡುತ್ತಿದ್ದೆ, ಆದರೆ ಅವನಿಗೆ ಈ ಮದುವೆ ಮೇಲೆ ಆಸಕ್ತಿ ಇಲ್ಲ. ದಯವಿಟ್ಟು ಈ ಮಾತನ್ನು ಎಲ್ಲೂ ಮಾತನಾಡಬೇಡಿ. ಕೊನೆಗೆ ಆ ಮೂದೇವಿ ಗಂಟು ಬಿದ್ದರೆ ಏನು ಮಾಡಲಿ? ಕಣ್ಣಂಚಿನಲ್ಲಿ ನೀರು ಬಂತು. ತಾತ ಸತ್ತು ಹೋದಾಗ ಅತ್ತೆ ಜಗಳ ಮಾಡಿ ನಮ್ಮ ಪಾಲಿನ ಆಸ್ತಿಯನ್ನು ಕೂಡ ಕಿತ್ತುಕೊಂಡು ಹೋದರು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪವನ್ನು ಮಾತ್ರ ಕೊಟ್ಟಿದ್ದು. ಇಡೀ ಶಾಪ ಹಾಕುತ್ತಿದ್ದಳು. ಅದಕ್ಕೆ ಹೆದರಿ ಅಮ್ಮ, ಅಪ್ಪ ಪ್ರಾಣವಿದ್ದರೆ ಬದುಕಿಕೊಳ್ಳುತ್ತೇವೆ, ನಿನ್ನ ಶಾಪ ತಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಟ್ಟಿದ್ದರು. ನಮ್ಮ ಆಸ್ತಿಯಿಂದ ಅವರು ಬದುಕುತ್ತಿರುವುದು ಅದರಲ್ಲಿ ಬರುವ ಬಾಡಿಗೆಯಿಂದ. ಸ್ವಲ್ಪ ಜಮೀನನ್ನು ಮಾರಿದರು. ಅದರಿಂದ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ನನ್ನ ಅಪ್ಪ ಅಮ್ಮ ಹಾಕಿದ ಭಿಕ್ಷೆಯಿಂದ ಅವರು ಬದುಕುತ್ತಿರುವುದು. ಅಂಥವರು ಈ ರೀತಿ ಮಾತನಾಡುತ್ತಾರೆ. ಅಮ್ಮನಿಗೆ ಮಾತು ಕೊಟ್ಟಿದ್ದಳು, ನಿನ್ನ ಮಗಳನ್ನು ಮಾಡಿಕೊಳ್ಳುತ್ತೇನೆ, ಆಸ್ತಿಯನ್ನು ಕೊಟ್ಟು ಬಿಡು ಅಂತ. ಈಗ ನೋಡಿದರೆ ಈ ರೀತಿ. ಅಣ್ಣನಿಗೆ ಲಕ್ಷಗಟ್ಟಲೆ ಸಂಬಳ ಬರುತ್ತದೆ. ಅದಕ್ಕೆ ಅಣ್ಣನಿಗೆ ಗಾಳ ಹಾಕಿದ್ದಾಳೆ. ಮುಂದೆ ಏನಾಗುತ್ತದೆ ಭಯವಾಗುತ್ತದೆ. ಅತ್ತಿಗೆ ಮನೆಗೆ ಬಂದರೂ ಕೂಡ ನನಗೆ ಖುಷಿಯಾಗುತ್ತಿರಲಿಲ್ಲ. ಅವರ ಅಮ್ಮನ ಪ್ರತಿರೂಪ ನನ್ನ ಅತ್ತಿಗೆ. ಬದುಕು ಸುಂದರವಾಗಿರುತ್ತದೆ ಅಂತ ಅಂದುಕೊಂಡಿದ್ದೆ. ಆದರೆ ಅತ್ತೆ ಮಾತನ್ನು ಕೇಳಿದ ಮೇಲೆ ಅನಿಸಿತು,
ಮತ್ತೆ ಏನಾದರೂ ವಿಷಯವನ್ನು ತುಂಬಿರುತ್ತಾಳೆ ಅಂತ ಅತ್ತಿಗೆಗೆ ಅಂತ. ಏಕೆಂದರೆ ಅತ್ತಿಗೆ ಅವರ ಅಮ್ಮನಿಗೆ ತುಂಬ ಕ್ಲೋಸ್. ಆದರೆ ಅತ್ತಿಗೆಯ ತಮ್ಮ ಒಂದು ರೀತಿ ಡಿಫ್ರೆಂಟ್. ಅವನು ಯಾರ ಜೊತೆಗೂ ಸೇರುತ್ತಿರಲಿಲ್ಲ. ಅದರಿಂದ ಅವನ ಬಗ್ಗೆ ಯಾರಿಗೂ ಕೆಟ್ಟ ಅಭಿಪ್ರಾಯವಿರಲಿಲ್ಲ. ಆದರೆ ಅಮ್ಮ ಮಗಳನ್ನು ಕಂಡರೆ ನಮ್ಮ ಸಂಬಂಧದಲ್ಲಿ ಯಾರಿಗೂ ಆಗುತ್ತಿರಲಿಲ್ಲ. ಅಪ್ಪನ ಅನಾರೋಗ್ಯದ ಕಾರಣ ಅಣ್ಣನಿಗೆ ಹುಡುಗಿಯನ್ನು ಯಾರು ಹುಡುಕುತ್ತಾರೆ? ಮನೆಯ ಬಾಗಿಲಿಗೆ ಬಂದಿದ್ದನ್ನು ಒದೆಯಲು ಕೂಡ ಸಾಧ್ಯವಿಲ್ಲ ಅಂತ ಸುಮ್ಮನಾದೆವು. ಅಣ್ಣ ಮದುವೆ ಮಾಡಿಕೊಂಡು ಬಂದ ಮಾರನೇ ದಿನವೇ ಅತ್ತಿಗೆ ಅವಳ ನಿಜವಾದ ಬಣ್ಣವನ್ನು ತೋರಿಸಿದಳು. ಅಣ್ಣನ ಹತ್ತಿರ ಚಾಡಿ ಹೇಳಲು ಶುರು ಮಾಡಿದಳು, ಕಣ್ಣಿನಲ್ಲಿ ಮೊಸಳೆ ಕಣ್ಣೀರನ್ನು ಹಾಕಿಕೊಂಡು. ಮದುವೆ ಆದ ಮಾರನೇ ದಿನಕ್ಕೆ ಅಣ್ಣ ಬದಲಾದ. ಅವಳ ಮಾತನ್ನು ನಂಬಿ ನನ್ನನ್ನು ಮತ್ತು ಅಪ್ಪನನ್ನು ಮನೆಯಿಂದ ಹೊರಗಡೆ ಹಾಕಿದ. ಅವಳು ಹೇಳುತ್ತಾಳೆ, ನಿಮಗೆ ನಾನು ಬೇಕಾ ಅವರು ಬೇಕಾ ಅಂತ. ಅಣ್ಣ ನಿರಾಯಾಸವಾಗಿ ಅತ್ತಿಗೆಯನ್ನು ಹಾರಿಸಿಕೊಂಡ. ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ. ನನಗೆ ತುಂಬ ದುಃಖವಾಯಿತು. ಆದರೂ ಕೂಡ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಚಿಕ್ಕಂದಿನಿಂದ ನಾನು ಯಾವುದೇ ಕೆಲಸವನ್ನು ಆಗುವುದಿಲ್ಲ ಅಂತ ಮಾಡಿಲ್ಲ. ಪ್ರತಿ ಕೆಲಸವನ್ನು ಆಗುತ್ತದೆ ಅಂತ ಅಂದುಕೊಂಡೇ ಮಾಡಿದ್ದೇನೆ. ಅಪ್ಪ ಅಮ್ಮ ತಕ್ಕ ಮಟ್ಟಿಗೆ ಓದಿಸಿದ್ದಾರೆ. ಈ ಪ್ರಪಂಚದಲ್ಲಿ ಅಪ್ಪನನ್ನು ಸಾಕಲು ಎಷ್ಟು ಬೇಕೋ ಅಷ್ಟು ಓದಿದ್ದೇನೆ. ಇವನ ಹತ್ತಿರ ಏನು ಭಿಕ್ಷೆ ಬೇಡುವುದು ಅಂತ ಅಪ್ಪನನ್ನು ಕರೆದುಕೊಂಡು ಏನು ಯೋಚಿಸದೆ ಹೊರಗಡೆ ಬಂದೆ. ಆಗ ನನ್ನ ಗೆಳತಿ ಕೀರ್ತಿಯ ಸಹಾಯ ತೆಗೆದುಕೊಂಡು ಒಂದು ಪುಟ್ಟ ಮನೆಯನ್ನು ಮಾಡಿಕೊಂಡೆ. ನನ್ನ ಮೈ ಮೇಲೆ ಇದ್ದ ಸಣ್ಣ ಪುಟ್ಟ ಒಡವೆಗಳು ಸಾಕಿತ್ತು. ಒಂದು ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಆದೆ. ಅದರಿಂದ ಕೈ ತುಂಬ ಸಂಬಳ ಬರುತ್ತಿತ್ತು. ಏಕೆಂದರೆ ಅದು ತುಂಬ ಪ್ರತಿಷ್ಠಿತವಾದ ಹೋಟೆಲ್. ಅಲ್ಲಿ ಕೆಲಸ ಸಿಗುವುದೇ ಅದೃಷ್ಟ. ಅಪ್ಪನಿಗೆ ಗೊತ್ತಿರುವ ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡಿದ್ದರಿಂದ ಅಲ್ಲಿ ಕೆಲಸ ಸಿಕ್ಕಿತ್ತು. ನಾನು ತುಂಬ ಖುಷಿಯಿಂದ ಕೆಲಸ ಮಾಡುತ್ತಿದ್ದೆ. ನಾನು ಕೆಲಸಕ್ಕೆ ಹೋದಾಗ ನೋಡಿಕೊಳ್ಳಲು ಪಕ್ಕದ ಮನೆಯಲ್ಲಿ ಇದ್ದ ರಾಮು ಅಂಕಲನ್ನು ಬಿಡುತ್ತಿದ್ದೆ. ರಾಮು ಅಂಕಲ್ ಅಪ್ಪನಷ್ಟೇ ವಯಸ್ಸಾಗಿದೆ. ತೀರಾ ಅಮಾಯಕರು. ಅಪ್ಪನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಮೇಲೆ ನನಗೆ ನಂಬಿಕೆ ಇತ್ತು. ಅವರು ಅಪ್ಪನ ಬಾಲ್ಯದ ಗೆಳೆಯರು. ಅಪ್ಪನ ಗೆಳೆಯರು ನನ್ನ ಗೆಳೆಯರು. ಈ ಒಂಟಿ ಬದುಕನ್ನು ಬದುಕಲು ಸಹಾಯ ಮಾಡಿದರು. ನಂಡರುಗಳು ಸಿಂಪತಿಯ ಮಾತನ್ನು ಮಾತನಾಡುತ್ತಾರೆ, ಆದರೆ ಸ್ವಲ್ಪವೂ ಕೂಡ ಸಹಾಯ ಮಾಡುವುದಿಲ್ಲ. ನನಗೆ ತುಂಬ ದುಃಖವಾಗುತ್ತಿತ್ತು ಮೊದಮೊದಲು. ಆದರೆ ಈಗ ಎಲ್ಲ ಸರಿ ಹೋಗಿದೆ. ನಮ್ಮದೇ ಪುಟ್ಟ ಪ್ರಪಂಚ. ಅಪ್ಪನ ಗೆಳೆಯರು ಅವರ ಮನೆಯವರು, ನನ್ನ ಗೆಳೆಯ ಗೆಳತಿಯರು ಅವರ ಮನೆಯವರು ನಮಗೆ ಈಗ ಸಹಾಯಕರು. ನಮ್ಮ ಕುಟುಂಬದವರು. ವಾರಕ್ಕೆ ಒಂದು ಬಾರಿ ಒಬ್ಬರ ಮನೆಯಲ್ಲಿ ಪಾರ್ಟಿಯನ್ನು ಮಾಡುತ್ತೇವೆ. ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತೇವೆ. ಒಂದು ರೀತಿ ನಮ್ಮ ಬದುಕು ಸುಂದರವಾಗಿದೆ. ಕೆಸರಲ್ಲಿ ಬಿದ್ದರೂ ಕೂಡ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವುದಕ್ಕೆ ನಾನೇ ಜೀವಂತ ಸಾಕ್ಷಿ. ಅದಕ್ಕೆ ಬದುಕಿನಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕುಗ್ಗಬೇಡಿ. ಆ ಸಮಸ್ಯೆ ಬಂದಿರುವುದು ನಿಮ್ಮನ್ನು ಇನ್ನೂ ಗಟ್ಟಿ ಮಾಡಲು. ಈ ಮಾತನ್ನು ನಾನು ಪ್ರತಿಯೊಬ್ಬರಿಗೂ ಹೇಳುತ್ತಿದ್ದೆ. ಮನೆಯಿಂದ ಹೊರಗಡೆ ಬಂದು 2 ವರ್ಷವಾಗಿದೆ. ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡಿದ್ದೇನೆ. ನನ್ನ ಮದುವೆ ಅಪ್ಪನ ಬಗ್ಗೆ ಯೋಚನೆ ಇರುವುದು. ನನ್ನಂಥವರನ್ನು ಯಾರು ಮದುವೆ ಆಗುತ್ತಾರೆ? ಎಲ್ಲರಿಗೂ ಚೆನ್ನಾಗಿ ಮದುವೆ ಮಾಡಿಕೊಡುವವರು ಬೇಕು. ಆಸ್ತಿ ಐಶ್ವರ್ಯ ಕೊಡುವವರು. ಹಿಂದೆ ಮುಂದೆ ಇಲ್ಲದ ನನ್ನನ್ನು ಯಾರು ಮದುವೆ ಆಗುತ್ತಾರೆ? ನಮ್ಮ ಹೋಟೆಲ್ನಲ್ಲಿ ಕೆಲಸ ತುಂಬ ಚೆನ್ನಾಗಿದೆ. ಆದರೆ ಒಂದು ಸಮಸ್ಯೆ ಇದೆ. ಧೈರ್ಯವಾಗಿ ಜೋರಾಗಿ ಇರುವ ನನ್ನನ್ನು ಯಾರೂ ಆ ಸಮಸ್ಯೆಗೆ ಸಿಲುಕಿಸುವುದಿಲ್ಲ. ನಾನು ನೆಮ್ಮದಿಯಾಗಿ ಇದ್ದೆ. ಇಂದು ಬೆಳಿಗ್ಗೆ ಎದ್ದಾಗ ಅಪ್ಪ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ನನಗೆ ಭಯವಾಯಿತು. ಸಡನ್ನಾಗಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಸ್ಪತ್ರೆಗೆ ಸೇರಿಸಿದೆ. ಆಗ ಡಾಕ್ಟರ್ ಹೊಗಳಿದರು. ಸಮಯಕ್ಕೆ ಸರಿಯಾಗಿ ನೀನು ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದೆ. ಅದಕ್ಕೆ ನೆಮ್ಮದಿಯಾಗಿ ಇದ್ದೀಯಾ? ಇಲ್ಲವಾದರೆ ಇನ್ನೂ ಕಷ್ಟಪಡಬೇಕಿತ್ತು. ಅಂದರೆ ಅರ್ಥ ಮಾಡಿಕೊ. ಈಗ ನಿನ್ನ ಅಪ್ಪನ ಆಪರೇಷನ್ಗೆ 3 ಲಕ್ಷ ಹಣದ ಅವಶ್ಯಕತೆ ಇದೆ. ದುಡ್ಡು ಡೆಪಾಸಿಟ್ ಮಾಡಿದರೆ ನಾನು ಆಪರೇಷನ್ಗೆ ತಯಾರು ಮಾಡುತ್ತೇನೆ ಅಂತ ಹೇಳಿದರು. ನಾನು ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನನ್ನ ಅಪ್ಪನನ್ನು ಬದುಕಿಸಿಕೊಡಿ ಅಂತ ಡಾಕ್ಟರ್ನ ಕಾಲನ್ನು ಹಿಡಿದುಕೊಂಡೆ. ನನ್ನ ಅಕೌಂಟ್ನಲ್ಲಿ 1 ಲಕ್ಷ ಇತ್ತು. ಇನ್ನೂ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅಣ್ಣನ ಹತ್ತಿರ ಹೋದೆ. ಆದರೆ ಅಲ್ಲಿ ಅಪ್ಪನ ಆಪರೇಷನ್ ಅಂತ ಹೇಳಿದ್ದಕ್ಕೆ ಅಣ್ಣ ಮೊದಲು ಸ್ವಲ್ಪ ಭಯಗೊಂಡ. ಆದರೆ ಅತ್ತಿಗೆ ಇವಳು ಸುಳ್ಳು ಹೇಳುತ್ತಿದ್ದಾಳೆ, ದುಡ್ಡಿಗಾಗಿ
ಡಾಕ್ಟರಿಗೂ ಕೂಡ ಸುಳ್ಳು ಹೇಳಿ ಅಡ್ಮಿಟ್ ಮಾಡಿಸಿರುತ್ತಾಳೆ. ಒಂದೇ ಒಂದು ನಯ ಪೈಸಾ ಸಿಗುವುದಿಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿದಳು. ಅಣ್ಣ ನೋಡುತ್ತಾ ನಿಂತಿದ್ದ, ಏನು ಮಾತನಾಡಲಿಲ್ಲ. ನಿಜವಾಗಲೂ ಇವನು ನನ್ನ ಅಣ್ಣನ. ನನ್ನ ಪಾಲಿಗೆ ಇವನ ಅಧ್ಯಾಯ ಇಂದಿಗೆ ಮುಗಿಯಿತು. ಪ್ರಾಣ ಹೋದರೂ ನಾನು ಇವನ ಮನೆಯ ಬಾಗಿಲ ಹತ್ತಿರ ಬರುವುದಿಲ್ಲ ಅಂತ ಅಳುತ್ತಾ ಹೊರಗೆ ಬಂದೆ. ನನ್ನ ಗೆಳೆಯ ಅಪ್ಪನ ಗೆಳೆಯ ಎಲ್ಲರೂ ಕೂಡ ಬಡ ಫ್ಯಾಮಿಲಿಯಿಂದ ಬಂದವರು. ಅವರಿಂದ ಸಹಾಯವನ್ನು ಕೇಳಿದೆ. ಎಲ್ಲರೂ ಕೊಟ್ಟರು. ನನ್ನ ಸೇವಿಂಗ್ಸ್ ಪ್ರತಿಯೊಂದು ಸೇರಿಸಿ 2.5 ಲಕ್ಷ ದುಡ್ಡು ಆಯಿತು. ಇದರಿಂದ ನನಗೆ ತುಂಬ ಖುಷಿಯಾಯಿತು. ಇನ್ನು 50,000 ತಾನೆ ನನ್ನ ಗೆಳತಿ ಕಾಂತಿ ಕೊಡುತ್ತೇನೆ ಅಂತ ಹೇಳಿದ್ದಳು. ಕೊನೆಯಲ್ಲಿ ಅವಳು ಕೂಡ ಕೊಡುವುದಿಲ್ಲ ಅಂತ ಹೇಳಿ ಏನೋ ಒಂದು ನೆಪ ಹೇಳಿ ತಪ್ಪಿಸಿಕೊಂಡಳು. ಈಗ ವಿಧಿ ಇಲ್ಲ, ನಾನು ದುಡ್ಡನ್ನು ಹೊಂದಿಸಲೇಬೇಕು. ಕೊನೆಗೆ ನಮ್ಮ ಹೋಟೆಲ್ಗೆ ಹೋಗಿ ಮ್ಯಾನೇಜರ್ ಬಳಿ ಮಾತನಾಡಿದೆ. ಅವರು ಕೇವಲ 50,000 ತಾನೆ ನಾನು ಹೊಂದಿಸಿಕೊಡುತ್ತೇನೆ. ನಾನು ಹೇಳಿದ ಕೆಲಸವನ್ನು ಮಾಡಬೇಕು. ಕೆಲಸಕ್ಕೆ ಬಂದು ಇಷ್ಟು ದಿನವಾಗಿದ್ದರೂ ಕೂಡ ನಿನಗೆ ಆ ಕೆಲಸವನ್ನು ಹೇಳಿಲ್ಲ. ಪ್ರಶ್ನಾರ್ಥಕವಾಗಿ ಅವರ ಮುಖ ನೋಡಿದೆ. ನನಗೆ ಅರ್ಥವಾಗಿತ್ತು. ಆದರೂ ಕೂಡ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ಸುಮ್ಮನೆ ಇದ್ದೆ. ಇಂದು ಹೊಸ ಪಾರ್ಟಿ ಬಂದಿದ್ದಾರೆ. ಅವರು ಕೇಳಿದಷ್ಟು ದುಡ್ಡು ಕೊಡುತ್ತಾರೆ. ಅವರ ಜೊತೆ ಒಂದು ರಾತ್ರಿ ಕಳೆದು ಬಿಡು ಸಾಕು. 50,000 ಏನು 5 ಲಕ್ಷ ಕೊಡುತ್ತಾರೆ. ಹಲ್ಲುಗಳನ್ನು ಕಚ್ಚಿದೆ. ಸರ್, ನಾನು ಆ ರೀತಿಯ ಹುಡುಗಿಯಲ್ಲ. ದಯವಿಟ್ಟು ಕ್ಷಮಿಸಿ. ನಮಗೂ ಗೊತ್ತು ನೀವು ಆ ರೀತಿಯ ಹುಡುಗಿಯಲ್ಲ. ಆದ್ದರಿಂದ ಇಷ್ಟು ದಿನ ಕೇಳಿರಲಿಲ್ಲ. ಈಗ ದುಡ್ಡಿನ ಅವಶ್ಯಕತೆ ಇರುವುದರಿಂದ ಹೇಳುತ್ತಿರುವುದು. ಈಗ ಬಂದಿರುವ ಪಾರ್ಟಿಗೆ ನಿನ್ನಂತಹ ಫ್ರೆಶ್ ಆಗಿರುವ ಹುಡುಗಿ ಬೇಕಂತೆ ಅಂತ ಅವರು ಹೇಳಿದಾಗ ನಾನು ಬೆಚ್ಚಿಬಿದ್ದೆ. ಏನೂ ಹೇಳದೆ ಹೊರಗೆ ಬರುತ್ತಿದ್ದಾಗ ನನ್ನ ಗೆಳತಿ ಫೋನ್ ಮಾಡಿದ್ದಳು. ನಿನ್ನ ಅಪ್ಪನಿಗೆ ತುಂಬ ಸೀರಿಯಸ್ ಆಗಿದೆ, ದುಡ್ಡು ಬೇಕೇ ಬೇಕಂತೆ ಅಂತ. ವಿಧಿಯಿಲ್ಲದೆ ನಾನು ಪುನಃ ಮ್ಯಾನೇಜರ್ ಬಳಿ ಓಡಿ ಹೋದೆ. ಅವರ ಕಾಲನ್ನು ಹಿಡಿದುಕೊಂಡೆ. ದುಡ್ಡನ್ನು ಕೊಟ್ಟು ಬಿಡಿ ಸರ್, ಅಪ್ಪನ ಆಪರೇಷನ್ಗೆ ಎಲ್ಲ ಸೆಟ್ ಮಾಡಿ ಬರುತ್ತೇನೆ. ನನ್ನನ್ನು ನೀವು ನಂಬಬಹುದು ಅಂತ. ಈಗ ಬೆಳಿಗ್ಗೆ ರಾತ್ರಿ ತಾನೇ ನಾನು ಬರಬೇಕಾಗಿರುವುದು. ಅಷ್ಟರಲ್ಲಿ ಅಪ್ಪನ ಆಪರೇಷನ್ ಆಗಿ ಅವರು ಬದುಕಿಬಿಡುತ್ತಾರೆ. ನೀವು ದಯವಿಟ್ಟು ಮೋಸ ಮಾಡಬೇಡಿ. ದುಡ್ಡಿನ ವಿಷಯದಲ್ಲಿ ನಾನು ಕೊಟ್ಟೇ ಕೊಡುತ್ತೇನೆ. ನನ್ನ ಸರ್ವಸ್ವವನ್ನು ನೀವು ಹೇಳಿದ ಪಾರ್ಟಿಗೆ ಒಪ್ಪಿಸುತ್ತೇನೆ. ಅಪ್ಪನಿಗಿಂತ ಹೆಚ್ಚಿಗೆ ಯಾವುದೂ ದೊಡ್ಡದಲ್ಲ. ಇಷ್ಟು ದಿನ ನೀವು ನನ್ನನ್ನು ನೋಡಿದ್ದೀರಾ, ನಂಬಬಹುದು ಅಂತ ಹೇಳಿದೆ. ಅವರು ಹಿಂದೆ ಮುಂದೆ ನೋಡದೆ 50,000 ದುಡ್ಡನ್ನು ಕೊಟ್ಟರು. ಅದನ್ನು ತೆಗೆದುಕೊಂಡು ಹೋಗಿ ಅಪ್ಪನ ಆಸ್ಪತ್ರೆಗೆ ಕಟ್ಟಿದೆ. ಆಪರೇಷನ್ ಶುರು ಮಾಡಿದರು. ಎಲ್ಲ ದೇವರ ಹತ್ತಿರ ಹರಕೆ ಹೊತ್ತಿದ್ದೆ. ದೇವರು ಕೈ ಬಿಡಲಿಲ್ಲ. ತುಂಬ ಸಮಾಧಾನ. ಸ್ವಲ್ಪ ಹೊತ್ತಿಗೆ ಭಯ ಶುರುವಾಗುತ್ತದೆ. ನಿಜವಾಗಲೂ ಹೋಗಬೇಕಾ? ಅಪ್ಪನ ಆಪರೇಷನ್ ಆಗಿಬಿಡುತ್ತದೆ ಅಂತ. ನಿಮ್ಮ ಅಪ್ಪ ಆರೋಗ್ಯವಾಗಿದ್ದಾರೆ, ಯಾವುದೇ ಚಿಂತೆ ಬೇಡ. ನಿನ್ನಂತಹ ಹೆಣ್ಣು ಮಕ್ಕಳನ್ನು ಪ್ರತಿಯೊಂದು ಅಪ್ಪ ಅಮ್ಮನಿಗೂ ದೇವರು ಕರುಣಿಸಲಿ ಅಂತ ಡಾಕ್ಟರ್ ಒಳ್ಳೆಯ ಮಾತನ್ನು ಹೇಳಿ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು ಹೋದರು. ಅಪ್ಪನನ್ನು ನೋಡಿದೆ. ಅವರು ಸುಧಾರಿಸಿಕೊಳ್ಳುತ್ತಿದ್ದಾರೆ ಅಂತ ಅನಿಸಿತು. ಇನ್ನು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ನನ್ನ ಗೆಳತಿ ಮೀನಳಿಗೆ ಹೇಳಿ ನಾನು ಹೋಟೆಲ್ಗೆ ಹೋದೆ. ಅಕಸ್ಮಾತ್ ನಾನು ಅವರು ಹೇಳಿದ ಹಾಗೆ ಮಾಡಿಲ್ಲವಾದರೆ ನನ್ನನ್ನು ಮತ್ತು ಅಪ್ಪನನ್ನು ಬದುಕಲು ಅವರು ಬಿಡುವುದಿಲ್ಲ. ಅವರ ಬಗ್ಗೆ ನನಗೆ ತಿಳಿದಿದ್ದು. ಅಲ್ಲಿ ಹೋಗಿ ನಾನು ಮ್ಯಾನೇಜರ್ಗೆ ಹೇಳಿದೆ, ಸರ್, ನಾನು ರೆಡಿ, ಯಾವ ರೂಮ್ಗೆ ಹೋಗಬೇಕು ಅಂತ. ಅವರು ಆಶ್ಚರ್ಯವಾಗಿ ನೋಡಿದರು. ನೀನು ಬರುವುದಿಲ್ಲ, ಓಡಿ ಹೋಗುತ್ತೇನೋ ಅಂತ ಅಂದುಕೊಂಡೆ. ಇಷ್ಟವಿರಲಿಲ್ಲ ಸರ್, ಆದರೆ ಮಾತು ಕೊಟ್ಟಿದ್ದೇ ಅಲ್ಲವೇ? ಕಷ್ಟದಲ್ಲಿ ಸಹಾಯ ಮಾಡಿದ್ದೀರಿ, ಹೇಗೆ ಮೋಸ ಮಾಡಲಿ? ರೂಮ್ ನಂಬರ್ 101 ಅಂತ ಹೇಳಿ ಕಳಿಸಿದರು. ಅದರ ಜೊತೆಗೆ ಚಂದದ ಬಟ್ಟೆಯನ್ನು ಕೊಟ್ಟರು. ಇದನ್ನು ಹಾಕಿಕೋ, ನಿನಗೆ ಇನ್ನೂ ಸುಂದರವಾಗಿ ಕಾಣುತ್ತೀಯಾ ಅಂತ. ಬೇಸರದಿಂದ ತೆಗೆದುಕೊಂಡು ಹೋದೆ. ಒಂದೇ ಒಂದು ಹುಡುಗನ ಕೈಯನ್ನು ಕೂಡ ಮುಟ್ಟಿಸಿಕೊಂಡಿಲ್ಲ. ಇಷ್ಟು ದೊಡ್ಡ ಅಗ್ನಿ ಪರೀಕ್ಷೆ ಹೇಗೆ? ಮನಸ್ಸಿಗೆ ತುಂಬ ಭಾರವಾಗುತ್ತಿದೆ. ಕನ್ನಡಿಯಲ್ಲಿ ನನ್ನ ಮುಖ ನಾನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಸಹ್ಯವಾಗುತ್ತಿದೆ. ಹೆಣ್ಣು ಅವಶ್ಯಕತೆಗಾಗಿ ಯಾವ ದಾರಿಯನ್ನು ಹಿಡಿಯಬೇಕು? ಕೊನೆಯಲ್ಲಿ ಇದೊಂದೇ ದಾರಿ ಉಳಿಯುವುದು ಅಲ್ಲವೇ? ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಕಷ್ಟಪಡುತ್ತಾರೆ. ಕೊನೆಗೆ ಈ ರೀತಿಯ ಚಿತ್ರಹಿಂಸೆಯಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಇಂದು ಒಂದು ರಾತ್ರಿ ನನ್ನನ್ನು ನಾನು ನಾಶ ಮಾಡಿಕೊಂಡು
ಈ ಕೆಲಸ ಮಾಡಿಬಿಡಬೇಕು ಅಂತ ಅಂದುಕೊಂಡು ಆ ಬಟ್ಟೆಯನ್ನು ಹಾಕಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಕುಳಿತಿದ್ದೆ. ಅಷ್ಟರಲ್ಲಿ ಬಾಗಿಲಿನ ಸೌಂಡ್ ಜಾಸ್ತಿ ಆಯಿತು. ಯಾರೋ ಬಂದಿದ್ದಾರೆ. ಎದೆ ಒಡೆದು ಹೋಯಿತು. ಕಣ್ಣು ಮುಚ್ಚಿದ್ದೇನೆ. ಆ ಮನುಷ್ಯ ಬಂದು ನನ್ನ ಕೈಯನ್ನು ಹಿಡಿದುಕೊಂಡ. ದಯವಿಟ್ಟು ಕ್ಷಮಿಸಿ ಸರ್, ನಾನು ಆ ರೀತಿಯ ಹುಡುಗಿಯಲ್ಲ. ನನ್ನ ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಿತ್ತು. ದುಡ್ಡಿನ ಅವಶ್ಯಕತೆಗಾಗಿ ಈ ರೀತಿ ದಾರಿಯನ್ನು ತುಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮಗೆ ಕೊಡಬೇಕಾದ 50,000 ದುಡ್ಡನ್ನು ತಿಂಗಳಿಗೆ 5,000ದಂತೆ ಕಂತಿನ ರೂಪದಲ್ಲಿ ತೀರಿಸುತ್ತೇನೆ. ದಯವಿಟ್ಟು ಸಹಕರಿಸಿ ಅಂತ ಕೆಳಗೆ ಕುಳಿತ ನನ್ನನ್ನು ಆ ಮನುಷ್ಯ ಹಿಂದೆಯಿಂದ ಬಂದು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಬೆಚ್ಚಿಬಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಇವನು ನನ್ನನ್ನು ಬಿಡುವುದಿಲ್ಲ. ಜೋರಾಗಿ ಅಳಲು ಶುರು ಮಾಡಿದೆ. ಕೊನೆಗೆ ನನ್ನ ಮುಖದ ಹತ್ತಿರ ಅವನ ಮುಖವನ್ನು ತಂದ. ನಿಧಾನವಾಗಿ ಅವನ ಮುಖವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅವನು ಬೇರೆ ಯಾರೂ ಅಲ್ಲ, ನಾನು ಬೇಡ ಅಂತ ನನ್ನನ್ನು ಬಿಟ್ಟು ಹೋಗಿದ್ದವನು. ನನ್ನ ಅತ್ತೆಯ ಮಗ, ಅಂದರೆ ನನ್ನ ಅತ್ತಿಗೆ ತಮ್ಮ. ಇವನು ಇಲ್ಲಿ ಏನು ಮಾಡುತ್ತಿದ್ದಾನೆ? ಬೇಸರವಾಯಿತು. ನೀನು ಇಲ್ಲಿ ಈ ರೀತಿಯ ಅವಶ್ಯಕತೆ ಇರುವ ಹುಡುಗಿಯರ ಜೊತೆ ಮಲಗುತ್ತೀಯ? ನಾಚಿಕೆ ಆಗುವುದಿಲ್ಲವೇ? ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗಬಹುದು ಅಲ್ಲವೇ ಅಂತ ಚೆನ್ನಾಗಿ ಬೈದೆ. ಅವನು ಕೆಳಗಡೆ ಮಂಡಿ ಊರಿ ಕುಳಿತು ನನ್ನ ಕೈಯನ್ನು ಹಿಡಿದುಕೊಂಡು, ಅವನ ಕೈಯಲ್ಲಿ ಡೈಮಂಡ್ ರಿಂಗ್ ಇತ್ತು. ದಯವಿಟ್ಟು ನನ್ನನ್ನು ಮದುವೆ ಆಗು, ನಿನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ ಅಂತ ಪ್ರಪೋಸ್ ಮಾಡಿದ. ಏನೋ ಅರ್ಥವಾಗಲಿಲ್ಲ. ಅವನನ್ನೇ ನೋಡುತ್ತಿದ್ದೆ. ಅಕ್ಕ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದಾಗ ನಾನು ಫೋನಿನಲ್ಲಿ ಮಾತನಾಡುತ್ತಿದ್ದೆ. ಅವಳ ಜೊತೆ ಎಲ್ಲವನ್ನೂ ಕೇಳಿಸಿಕೊಂಡೆ. ನಿನ್ನ ಫೋನ್ ನಂಬರ್ ನನ್ನ ಹತ್ತಿರ ಇರಲಿಲ್ಲ. ನಿನ್ನನ್ನು ಹುಡುಕುತ್ತಾ ಬಂದಾಗ ಮ್ಯಾನೇಜರ್ ಬಳಿ ಭಿಕ್ಷೆ ಬೇಡುತ್ತಿದ್ದೆ. ಅವನು ಹೇಳಿದ ವಿಷಯವನ್ನು ಕೇಳಿ ನನಗೆ ಅವನ ಮೇಲೆ ಕೋಪ ಬಂದು, ಬೇರೆಯವರ ಜೊತೆ ರಾತ್ರಿ ಕಳೆ ಅಂತ ನಿನಗೆ ಹೇಳುತ್ತಿದ್ದ. ನೀನು ಹೋದ ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದು ನೀನು ಕೊಡಬೇಕಿದ್ದ 50,000 ರೂಪಾಯಿಯನ್ನು ಅವನಿಗೆ ಕೊಟ್ಟು ತೀರಿಸಿದೆ. ನಂತರ ನಾನು ಹೇಳಿದ ರೂಮಿಗೆ ಬರಬೇಕು ನೀನು ಅಂತ ಹೇಳಿದ್ದೆ ಅಷ್ಟೆ. ಆದರೆ ನಿನ್ನ ಜೊತೆ ದೈಹಿಕವಾಗಿ ಸೇರಲು ಅಲ್ಲ, ನಿನಗೆ ಪ್ರಪೋಸ್ ಮಾಡಲು ಅಂತ ಅಲ್ಲಿ ಗೋಡೆಯ ಮೇಲೆ ಇದ್ದ ನಮ್ಮಿಬ್ಬರ ಚೈಲ್ಡ್ಹುಡ್ ಫೋಟೋಸನ್ನು ತೋರಿಸಿದ. ಚಿಕ್ಕಂದಿನಿಂದ ನನಗೆ ಇದ್ದ ಒಂದೇ ಒಂದು ಆಸೆ ನಿನ್ನನ್ನು ಮದುವೆಯಾಗಿ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವುದು. ಅತ್ತೆ ನನಗಾಗಿ ಕಟ್ಟಿಕೊಟ್ಟಿದ್ದ ಕನಸು ಅಂತ ಅವನು ಹೇಳಿದ. ನೀನು ಅದನ್ನೆಲ್ಲ ಇನ್ನೂ ಮರೆತಿಲ್ಲವೇ ಅಂತ ನಾನು ಕೇಳಿದಾಗ ಇಲ್ಲ ಅಂತ ಹೇಳಿ ನನ್ನನ್ನು ಮದುವೆ ಆಗುತ್ತೀಯಾ ಅಂತ ಪುನಃ ಕೇಳುತ್ತಿದ್ದಾನೆ. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಆದರೆ ನಾವು ಬಡವರು. ನೀನು ನನಗಿಂತ ಜಾಸ್ತಿ ಓದಿದ್ದೀಯಾ ಅಂತ ಸುಮ್ಮನಾದೆ. ಬರುವ ಸಂಬಂಧಗಳನ್ನು ಕೂಡ ಒಪ್ಪುತ್ತಿರಲಿಲ್ಲ. ನೀನು ನನ್ನ ಮನಸ್ಸಿನಲ್ಲಿ ಪ್ರತಿ ಕ್ಷಣ ಇದ್ದೀಯಾ, ಅದಕ್ಕಾಗಿ ಅಂತ ಹೇಳಿದಾಗ ಅವನು ಖುಷಿಪಟ್ಟು ನನ್ನನ್ನು ತಬ್ಬಿಕೊಂಡ. ಕೊನೆಗೆ ಇಬ್ಬರೂ ಕೂಡ ಅಪ್ಪನ ಹತ್ತಿರ ಹೋಗಿ ಆಶೀರ್ವಾದ ತೆಗೆದುಕೊಂಡೆವು. ಅಪ್ಪನ ಸಮ್ಮುಖದಲ್ಲಿ ಮದುವೆ ಆದೆವು. ಈಗ ನನ್ನ ಅತ್ತಿಗೆ ಮತ್ತು ಅಣ್ಣ ಇಬ್ಬರೂ ಸರಿ ಹೋಗಿದ್ದಾರೆ. ಏಕೆಂದರೆ ನನ್ನ ಗಂಡ ತುಂಬ ದುಡಿಯುತ್ತಾನೆ. ನನ್ನ ಅತ್ತಿಗೆಯ ತವರು ಮನೆ ಈಗ ನನ್ನದೇ. ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರೂ ಕೇಳುತ್ತಾರೆ. ಅಪ್ಪನನ್ನು ಕೂಡ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಬದುಕು ಇಷ್ಟೊಂದು ಸುಂದರವಾಗಿ ಮಾಡಿದ್ದ ನನ್ನ ಗಂಡನಿಗೆ ಪ್ರತಿದಿನವೂ ನಾನು ಥ್ಯಾಂಕ್ಸ್ ಹೇಳಿ ಅವರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ ಅದಕ್ಕಿಂತ ಹೆಚ್ಚಿಗೆ ನೋಡಿಕೊಳ್ಳುತ್ತೇನೆ. ಅವರು ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈಗ ಬದುಕು ಅದ್ಭುತವಾಗಿದೆ, ಸುಂದರವಾಗಿದೆ, ಸುಖವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.